ಈ ಪಂಚಾಯತ್ ಆಡಳಿತ ಮುಕ್ತಾಗಿ ಆಡಳಿತಾಧಿಕಾರಿಗಳು ಬಂದು ಸದಸ್ಯರು ಯಾರು ಇಲ್ಲ. ಆದ್ರೂ ಈ ನಮ್ಮ ದೈನಿಕ ಕನ್ನಡ ವಾರಪತ್ರಿಕೆ ನಮ್ಮ ಪೂಜೆ ಡಾಕ್ಟರ್ ಸುಭಾಷ್ ಪಂಡಿತ್ ಬಿಡುಗಡೆ ಅಂತ ಪತ್ರಿಕೆ ಸತತವಾಗಿ ವಾರಪತ್ರಿಕೆ 23 ವರ್ಷಗಳು ಸತತವಾಗಿ ನೆರವೇರಿಸ್ಕೊಂಡು ಬರ್ತದೆ. ಈ ಸಂದರ್ಭದಲ್ಲಿ ನಾವು ಈ ಪತ್ರಿಕೆ ವಾರ್ಷಿಕೋತ್ಸವ ಮಾಡೋಣ ಅಂತ ಹಮ್ಮಿಕೊಂಡಿದ್ವಿ. ಕೆಲವು ಕಡೆ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಡಾಕ್ಟರ್ ಸುಭಾಷ್ ಪಂಡಿತ್ ಸಮಾಜ ರತ್ನನೂ ಕೊಟ್ಟಿದ್ದೀನಿ, ಡಾಕ್ಟರ್ ಸುಭಾಷ್ ಪಂಡಿತ್ ಶ್ರೇಷ್ಠ ದೈನಿಕ ಪ್ರಶಸ್ತಿ ಕೊಟ್ಟಿದ್ದೀನಿ. ಕೆಲವ್ರ ದೈನಿಕ ಶ್ರೇಷ್ಠ ಪ್ರಶಸ್ತಿ ಕೆಲವ್ರಿಗೆ ಗೌರವಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಕೆಲವು ಇಲಾಖೆ ಅಧಿಕಾರಿಗಳಿಂದ ಯುವ ಇರ್ಬೋದು, ಕೆಲವು ವಿವಿಧ ಇಲಾಖೆ ಕಂದಾಯ ಇಲಾಖೆ ಇರ್ಬೋದು, ಅವುಗಳ ಗುರುತಿಸ್ಕೊಟ್ಟಿದ್ದೀನಿ. ಈ ಸಾಧಕರನ್ನು ಗುರುತಿಸಿ ನಾವು ಒಂದು ಕೈಪಿಡಿ ಬಿಡುಗಡೆ ಮಾಡ್ತಾ ಇದ್ದೇವೆ. ಆ ಕೈಪಿಡಿ ಬುಕ್ 23 ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಬಿಡುಗಡೆ ಆಗೋದು. ಈ ಸಂದರ್ಭದಲ್ಲಿ ನಮ್ಮ ಈ ಪಂಚಾಯತ್ ಅವಧಿ ಮುಗಿದು ಆಡಳಿತಾಧಿಕಾರಿ ಅವಧಿಯಲ್ಲಿ ನೆರವೇರ್ತಾ ಈ ಏನೇನು ಪಂಚಾಯತ್ ಅಂದ್ರೆ ಸುಮಾರು ಆದಾಯ ಪಂಚಾಯತ್, ಕೈಗಾರಿಕಾ ಪ್ರದೇಶ, ಜನಸಂಖ್ಯಾ ಪ್ರದೇಶ ಅಂತ ಸಂದರ್ಭದಲ್ಲಿ ನಮ್ಮ ಸಿದ್ದರಾಜ ಸಾಹೇಬ್ ಪೀಡಿಯಾ ಬಂದ ನಂತರ ಒಂದು ಶಾಂತ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಮೂಲಭೂತ ಸಂಖ್ಯೆ ಸ್ಪಂದಿಸ್ತಾ ಅವರದಂತ ಒಂದು ಚಾಂಪಿಯನ್ ಮುಗಿಸ್ಕೊಂಡಿರ್ತಾರೆ. ಅದೇ ತರ ತೇಜನಾಥ್ ಕಾರ್ಯದರ್ಶಿ ಅವರು ಅವ್ರಿಗೆ ಸಹಕಾರ ಕೊಡ್ತಾ ಎಲ್ಲ ಈ ಪಂಚಾಯತಿ ಸದಸ್ಯಗಳ ಹತ್ರ ಹೆಚ್ಚಿನ ಪಂಚಾಯತಿ ಸದಸ್ಯಗಳೇ ಜನಸಂಖ್ಯೆ ಇರೋದು ಸಹ ಏನು ಅವ್ರಿಗೆ ತಕ್ಕಂತ ಜನ ಸ್ಪಂದಿಸ್ಕೊಂಡು ಸಾಮಾನ್ಯವಾಗಿ ಎಲ್ಲ ಸ್ಪಂದಿಸ್ಕೊಂಡು ಮೇಲೆ ಗೌರವ ಕೊಡ್ತಾ ಅವ್ರು ಸಹ ಒಳ್ಳೆ ಸೇವೆ ಮಾಡ್ತಾ ಇದಾರಂತ ಈ ಭಾಗದ ಜನ ಮಾತಾಡ್ತಾ ಇದಾರೆ. ಈ ವಿಶೇಷವೇನಂದ್ರೆ ಇಲ್ಲಿ ಈ ಭಾಗದ ಜನ ಯಾರೇ ಪಿಡಿಒ ಬರ್ಲಿ, ಕಾರ್ಯದರ್ಶಿ ಬರ್ಲಿ, ಚುನಾವಣೆಗಾಗ್ಲಿ ಬಿಡ್ಲಿ, ಇಲ್ಲಿ ಜಿತೇಂದ್ರ ಸಾಕ ಮುನ್ರಾಜಣ್ಣ ಅಂತಿದ್ದಾರೆ. ಅವ್ರಿಗೆ ಎಲ್ಲಾ ಚುರುಕುಪಡಿಸ್ತಾರೆ. ಆದ್ರೆ ಯಾರೇ ಬಂದ್ರು ಸಹ ಅಲ್ಲಿ ಸಮಸ್ಯೆ ಕೂಡಲೇ ಬಗೆಹರಿಸುತ್ತೆ ವ್ಯಕ್ತಿ ಅಂದ್ರೆ ಈ ಮುನ್ರಾಜ್ ಅವರು ಯಾರ ಪಿಡಿಒ ಇರ್ಬೋದು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇರ್ಬೋದು, ಇದಕ್ಕೆ ಕಾರ್ಯದರ್ಶಿ ಇರ್ಬೋದು, ಅವ್ರಿಗೆ ಸಹಕಾರ ಕೊಡ್ತಾ ಈ ಪಂಚಾಯತ್ ಒಂದು ಮಾದರಿ ಪಂಚಾಯತ್ ಮಾಡಿ ಪ್ರಶಸ್ತಿಗಳು ಸುರ್ಕೊಂಡಾಯ್ತು. ಎಲ್ಲೇ ಈ ಎನ್ಆರ್ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಕೆಲಸ ಇರ್ಬೋದು, ಜಿಲ್ಲಾ ಪಂಚಾಯತ್ ಕೆಲಸ ಇರ್ಬೋದು, ಗ್ರಾಮ ಪಂಚಾಯತ್ ವರ್ಗ1ರಲ್ಲಿ ಇಡೀ ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಇಡೀ ಜಾತ್ರೆ ಮಾಡಿದಂತ ವರ್ಗ1ರಲ್ಲಿ ಹಬ್ಬ ಮಾಡಿದಂತ ಒಬ್ಬ ಫಲಾನುಭವಿಗಳ ಹಬ್ಬ ಅಂದ್ರೆ ಈ ತ್ರಿಮೂರ್ತಿಗಳೇ. ಯಾಕಂದ್ರೆ ಈ ಹಿಂದೆ ನೀವು ನೋಡಿರ್ಬೋದು ನಮ್ಮ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕಟೌಟ್ಗಳು, ಬಾರಿ ಅಬ್ಬರ, ಜನಸಾಗರ, ಶ್ರೀನಿವಾಸಗಳು ಕೊಡೋದನ್ನ ಸೇರ್ಕೊಂಡು, ವಿದ್ಯಾರ್ಥಿಗಳಿಗೆ ಅನುದಾನ ಕೊಡೋದನ್ನ ಸೇರ್ಕೊಂಡು, ಮೂಲಭೂತ ಸೌಕರ್ಯಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟು ಈ ಪಂಚಾಯತ್ ಆದಾಯನ ಸಾರ್ವಜನಿಕ ದುಡ್ಡು ನಿಮ್ಗೆ ಅಭಿವೃದ್ಧಿಗೆ ಸಲ್ತೀರ ಅನ್ನೋದು ಒಂದು ಗುಣಗಾನ ಇಟ್ಕೊಂಡು ಅಧ್ಯಕ್ಷರು ಹಿಂದೆ ಅವ್ರ ಬಾಡಿ ಮಾರ್ಗದರ್ಶಿ ತಗೊಂಡು ಇವರು ಮೂವರು ಸಹ ಒಳ್ಳೆ ಸಹಕಾರ ಇರ್ತಾ ಕಾಲಕ್ಕೆ ಸಮಯಕ್ಕೆ ತಕ್ಕಂತ ಸಿಬ್ಬಂದಿಗೆ ಸಮಯ ಕರೆಸಿ ಅವ್ರ ಮಾರ್ಗದರ್ಶನ ಇರ್ತಾ. ಜೊತೆಗೆ ವಿಶೇಷ ಏನಂದ್ರೆ ಮೇಲಧಿಕಾರಿಗಳು ಇವ ಇರ್ಬೋದು, ಅಂತರು ಒಂದು ಮಾರ್ಗದರ್ಶಿ ತಗೊಂಡು ಸಿಒ ಇರ್ಬೋದು, ಡಿಎಸ್ ಇರ್ಬೋದು, ಇಂಥವ್ರಿಗೆಲ್ಲ ಗೌರವ ಕೊಟ್ಟ ಪಂಚಾಯತ್ ರಾಜ್ ಇಲಾಖೆ ಏನಂದ್ರೆ ಇವ್ರು ಮೂವರು ನೋಡಿ ಕಲಿಬೇಕು ಅನ್ನೋದು ಜನರು ಮಾತಾಡಿದ್ರೆ ನಾನು ಸಹ ಹೇಳ್ತೇನೆ. ಇದೇ ಸಂದರ್ಭದಲ್ಲಿ ನಮ್ಮ ಸಿದ್ದರಾಜ ಸಾಹೇಬ್ರು ಅವರು ಏನಿದ್ರು ಬೆಳಿಗ್ಗೆ ಬಂದ ಸಂಜೆವರೆಗೂ ಎಲ್ಲಿ ನಾನು ಇಚ್ಛೆ ನೋಡಲ್ಲ, ಯಾವ ಕಚೇರಿ ಕೂತಿರ್ತಾರೆ, ಕಂಪ್ಯೂಟರ್ ನೋಡ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ ಅಂತ ಜನ ಮಾತು. ಈ ಮೂವರು ಇದೇ ಸಂದರ್ಭದಲ್ಲಿ ನಾನು 23 ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಬಿಡುಗಡೆ ಮಾಡೋದು ನಿಜ. ಇವ್ರಿಗೆ ದಂಡಿಗೆ ಶ್ರೇಷ್ಠ ಅಂದ್ರೆ ನಾವು ಇಲ್ಲಿ ಹುಟ್ಟಿ ಸಾಧನೆ ಮಾಡೋದು ಒಂದು ದೊಡ್ಡ ಸಾಧನೆ. ಇಂಥ ಸಾಧನೆ ದಂಡಿಗೆ ಶ್ರೇಷ್ಠ ಅಂತ ಒಂದು ಪ್ರಶಸ್ತಿ ಕೊಡ್ಬೇಕಂತ ನಮ್ಮ ಬಳಗಲ ತೀರ್ಮಾನ ತಗೊಂಡು ಈ ಸಂದರ್ಭದಲ್ಲಿ ಎನ್ಆರ್ ಗ್ರಾಮ ಪಂಚಾಯತ್ ನಮ್ಗ ಸಹಕಾರ ಕೊಡುವಂತ ಸಿದ್ದರಾಜ್ ಸಾರ್ ಇರ್ಬೋದು, ಮುರಳ್ ಸಾರ್ ಇರ್ಬೋದು, ತೇಜ ಸಾರ್ ಇರ್ಬೋದು, ಈ ಸಂದರ್ಭದಲ್ಲಿ ನಮ್ಮ ಸ್ವಾಮಿಗಳ ಕಡೆಯಿಂದ ನಮ್ಮ ಬಳಕಂದ ಅವ್ರ ಸನ್ಮಾನ ಮಾಡಿ ಪ್ರಶಸ್ತಿ ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಬೇಕು. ಆ ಪ್ರಶಸ್ತಿ ಇವ್ರ ಕಡೆಯಿಂದ ಒಂದು ದಂಡಿಗೆ ಶ್ರೇಷ್ಠ ಪ್ರಶಸ್ತಿ ಸಹ ಆ ಕಡೆ ಹೋಗ್ರಿ. ಅಲ್ಲ